ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಪ್ರತಿಭಟನೆ ಮುಂದುವರೆದಿದೆ. ದೆಹಲಿಯಲ್ಲಿ 16 ಮೆಟ್ರೋ ಸ್ಟೇಷನ್ಗಳು ಸಂಪೂರ್ಣ ಬಂದ್ ಆಗಿವೆ. ಈ ಜಂತರ್ ಮಂತರ್ಗೆ ಜಾಸ್ತಿ ಜನ ಬಂದುಬಿಡ್ತಾರೆ ಅಂತ ಹೇಳಿ ಮೆಟ್ರೋ ಸ್ಟೇಷನ್ಗಳನ್ನೇ ಬಂದ್ ಮಾಡಲಾಗಿದೆ. ಬರೀ ಪ್ರತಿಭಟನಾಕಾರರೇ ಬರೋದಾ, ಜನಸಾಮಾನ್ಯರು ಓಡಾಡಬಾರ್ದಾ ದೆಹಲಿಯಲ್ಲಿ? ಈ ಪ್ರಶ್ನೆ ಕೂಡ ಇದೆ. ಇರಲಿ, ಭದ್ರತಾ ಕಾರಣಗಳಿಂದ ಮುಂದಿನ ಆದೇಶದವರೆಗೂ ಕೂಡ ಮೆಟ್ರೋ ಬಂದ್ ಆಗಿರುತ್ತೆ. ಲೋಕ ಕಲ್ಯಾಣ ಮಾರ್ಗ, ರಾಜೀವ್ ಚೌಕ್, ಪಟೇಲ್ ಚೌಕ್ ಕೇಳಿದರೆ ಯಾವತ್ತಾದರೂ ದೇಶದಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಪ್ರತಿಭಟನೆಯ ಕಾರಣಕ್ಕೆ ಬಂದ್ ಮಾಡಿರುವುದು. ರಾಮಕೃಷ್ಣಾಶ್ರಮ ಮಾರ್ಗ, ಬಾರಾಖಂಬ ರೋಡ್, ಸುಪ್ರೀಂ ಕೋರ್ಟ್ ಸೇವಾ ತೀರ್ಥ, ಜನಪತ್, ಮಂಡಿ ಹೌಸ್, ಸೆಂಟ್ರಲ್ ಸೆಕ್ರೆಟರಿಯೇಟ್, ITO, ದೆಹಲಿ ಗೇಟ್, ಇಂದ್ರಪ್ರಸ್ಥ, ಖಾನ್ ಮಾರ್ಕೆಟ್ ಸ್ಟಾಪ್, ಚೋರ್ಬಾಗ್, ಶಿವಾಜಿ ಸ್ಟೇಡಿಯಂ ಮೆಟ್ರೋ ನಿಲ್ದಾಣ ಬಂದಾಗಿದೆ. ರಾಜೀವ್ ಚೌಕ್, ಮಂಡಿ ಹೌಸ್, ಸೆಂಟ್ರಲ್ ಸೆಕ್ರೆಟರಿಯೇಟ್ನಲ್ಲಿ ಇಂಟರ್ಚೇಂಜ್ ಸೌಲಭ್ಯ ಒಂದಿದೆ ಅಂತ ಹೇಳಿ ಮೆಟ್ರೋ ಪ್ರಕಟಣೆ ಕೊಟ್ಟಿದೆ. ಬೇರೆ ಕಡೆ ಹೋಗೋದಾದ್ರೆ ಹೋಗಿ, ನೀವು ಈ ಜಂತರ್ ಮಂತರ್ಗೆ ಬರಬೇಡಿ ಅಂತ ಅದರ ಅರ್ಥ. ಮೆಟ್ರೋ ಸೇವೆ ಸ್ಥಗಿತದಿಂದಾಗಿ ಪ್ರಯಾಣಿಕರು, ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಆ ಕಡೆ ಜಂತರ್ ಮಂತರ್ಗೆ ತೆರಳದಂತೆ ಆಟೋಗಳ ಪ್ರವೇಶ ನಿಷೇಧ ಮಾಡಲಾಗಿದೆ. ರೇಸ್ ಸ್ಟಾಪ್ ಮಾಡಿಬಿಟ್ಟು ಆಟೋದಲ್ಲಿ ಬಂದುಬಿಡ್ತಾರಲ್ಲ, ಆಟೋಗಳು ಕೂಡ ಹೋಗಬಾರದು. ಇನ್ನು ಆಟೋದವ್ರಿಗೂ ಅವ್ರಿಗೂ ಜೀವನಕ್ಕೆ ಕೂತು, ಇನ್ನು ಅವರು ಒಂದು ಪ್ರತಿಭಟನೆ ಮಾಡ್ಕೋಬೇಕಷ್ಟೇ. ಆ ಪ್ರವೇಶ ನಿಷೇಧ ಅರ್ಧದಲ್ಲೇ ತಡೆದು ಅವ್ರನ್ನ ತಪಾಸಣೆ ಮಾಡಿ ಪೊಲೀಸರು ವಾಪಸ್ ಕಳಿಸ್ತಾ ಇದ್ದಾರೆ. यात्रीगण कृपया ध्यान दीजिए, इस स्टेशन में सारे गेट बंद है। इंटरचेंजिंग की सुविधा उपलब्ध है यहाँ।